ನಮಸ್ಕಾರ. ನ್ಯೂಸ್ ಅಟ್ 12 PM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕೂರ್ಗ್ ವೈಲ್ಡರ್ನೆಸ್ ರೆಸಾರ್ಟ್ನಲ್ಲಿ ಕೊರೋನಾ ಹೆಚ್ಚಳವಾಗಿದೆ. ಇಂದು ಮತ್ತೆ 7 ಮಂದಿ ಸಿಬ್ಬಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಈವರೆಗೂ ಟೋಟಲಿ ಆ ಒಂದು ರೆಸಾರ್ಟ್ನಲ್ಲೇ 38 ಜನ ಸಿಬ್ಬಂದಿಗೆ ಪಾಸಿಟಿವ್ ಬಂದಿದೆ. ರೆಸಾರ್ಟ್ನಲ್ಲಿ ಕೇಸ್ ಹೆಚ್ಚಾಗ್ತಾ ಇದ್ರೂ ಕೂಡ ರೆಸಾರ್ಟ್ ಅನ್ನ ಸೀಲ್ ಡೌನ್ ಮಾಡದೆ ಅಧಿಕಾರಿಗಳದ್ದು ಕೂಡ ಒಂದ್ ಕಡೆ ನಿರ್ಲಕ್ಷ್ಯ. ಮೋಸ್ಟ್ಲಿ ಪ್ರಭಾವಿದು ಅಂತ ಕಾಣಿಸುತ್ತೆ ಆ ರೆಸಾರ್ಟು. ಆ ಕಾರಣಕ್ಕೋಸ್ಕರ ಆತ ತನ್ನ ಪ್ರಭಾವವನ್ನು ಬಳಸಿದಾರೋ ಏನೋ ಗೊತ್ತಿಲ್ಲ. ಇಲ್ಲಿ 2-3 ಕೇಸ್ಗಳು ಬಂದರೆ ಸಾಕು, ಎಷ್ಟೊಂದು ಕಡೆ ಅದನ್ನು ಕಂಪ್ಲೀಟಾಗಿ ಸೀಲ್ ಡೌನ್ ಮಾಡ್ತಾರೆ. ಆ ಅಪಾರ್ಟ್ಮೆಂಟ್ಗಳನ್ನೇ ಬಿಡೋದಿಲ್ಲ, ಕಂಪ್ಲೀಟಾಗಿ ಸೀಲ್ ಡೌನ್ ಮಾಡ್ತಾರೆ 3-4 ಕೇಸ್ಗಳು ಬರ್ತಿದ್ದ ಹಾಗೆ. ಆದರೆ ಈ ರೆಸಾರ್ಟ್ನಲ್ಲಿ 38 ಸಿಬ್ಬಂದಿಗೆ ಕೊರೋನಾ ಬಂದಿದೆ, ಆದರೂ ಕೂಡ ಈ ಕ್ಷಣದವರೆಗೂ ಸೀಲ್ ಡೌನ್ ಮಾಡಿಲ್ಲ. ಇನ್ನೆಂಥ ನಿರ್ಲಕ್ಷ್ಯ ಲೆಕ್ಕ ಹಾಕಿ. ಇಲ್ಲಿ ರೆಸಾರ್ಟ್ನಲ್ಲಿರುವಂಥ 140 ಸಿಬ್ಬಂದಿಗೆ ಕೊರೋನಾದ ಆತಂಕ ಇದೆ. ನಿನ್ನೆಯೇ ರೆಸಾರ್ಟ್ಗೆ ಭೇಟಿ ಮಾಡಿದ್ರು ಅಧಿಕಾರಿಗಳು. ಬಂದ ಪುಟ್ಟ ಹೋದ ಪುಟ್ಟ ಅಷ್ಟೇ, ಮುಗೀತು. ಸೀಲ್ ಡೌನ್ ಮಾಡೋದಾಗ್ಲಿ ಇನ್ನೇನೂ ಆಗಿಲ್ಲ ಅಲ್ಲಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, 38 ಕೇಸ್ ದಾಖಲಾದ್ರೂ ಕೂಡ ಇನ್ನೂ ಸೀಲ್ ಡೌನ್ ಮಾಡಿಲ್ಲ ಅಂದ್ರೆ ಏನ್ ಅರ್ಥ? ಯಾವ ಕಾರಣಕ್ಕೆ ಹೋಗಿದ್ರಂತೆ ಹಂಗಾದ್ರೆ ಅಧಿಕಾರಿಗಳು ನಿನ್ನೆ? ಪೃಥ್ವಿರಾಜ್, ಕೊಡಗಿನಲ್ಲಿ ಇದೊಂದೇ ರೆಸಾರ್ಟ್ ಅಂತ ಅಲ್ಲ, ಅಯಾತನ ರೆಸಾರ್ಟ್ ನಲ್ಲೂ ಕೂಡ ಪಾಸಿಟಿವ್ ಆಗಿದೆ. ಹಾಗೆಯೇ ತಾಜ್ ರೆಸಾರ್ಟ್ ಅಲ್ಲೂ ಕೂಡ 8 ಜನರಿಗಾಗಿದೆ. ಹೀಗೆ ಬೇರೆ ಬೇರೆ ಕೂರ್ಗ್ ವೈಲ್ಡರ್ನೆಸ್ ರೆಸಾರ್ಟ್ ಏನಿದೆ ಇಲ್ಲೂ ಕೂಡ 38 ಸಿಬ್ಬಂದಿಗಳಿಗೆ ಪಾಸಿಟಿವ್ ಆಗಿರುವಂತದ್ದು. ಸೊ ಆದ್ರೆ ಜಿಲ್ಲಾಡಳಿತ ಆಗ್ಲಿ ಅಥವಾ ತಾಲೂಕು ಆಡಳಿತಗಳಾಗ್ಲಿ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನ ವಹಿಸಿಲ್ಲ ಅನ್ನೋಂಥದ್ದು ನಿಜವಾಗ್ಲೂ ಈಗ ಒಂದ್ ರೀತಿ ಆಶ್ಚರ್ಯಕರವಾದಂತಹ ಮತ್ತು ಪ್ರಶ್ನಾರ್ಹವಾದಂತಹ ವಿಷಯ ಆಗಿರುವಂತದ್ದು. ಹೀಗಾಗಿನೇ ಕೊಡಗಿನ ಸಾಕಷ್ಟು ಸಂಘಟನೆಗಳು ಕೂಡ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಕೂಡ ಗೊತ್ತಾಗುತ್ತೆ. ಸೊ ನಿನ್ನೆ ಏನು ಕೂರ್ಗ್ ವೈಲ್ಡರ್ಸ್ ನೆಸ್ ರೆಸಾರ್ಟ್ ಏನಿತ್ತು ಆ ರೆಸಾರ್ಟ್ಗೆ ಆ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಕೂಡ ಹೋಗಿದ್ರು, ಹಾಗೇನೆ DH ಅವರು ಕೂಡ ಹೋಗಿದ್ರು. ಅವರೆಲ್ಲರೂ ಕೂಡ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಸೊ ಕೇವಲ ಬಾಯಿ ಮಾತಿಗೆ ಹೇಳಿ ಬಂದ್ರ ಸೀಲ್ ಡೌನ್ ಮಾಡಿ ಅನ್ನೋಂತಹ ಪ್ರಶ್ನೆ ಈಗ ಕಾಡ್ತಿರೋಂಥದ್ದು. ಸೊ ಏನು 38 ಜನರಿಗೆ ಬಂದೆ, 38 ಜನರು ಕೂಡ ನಿನ್ನೆ ಮೊನ್ನೆವರೆಗೂ ಕೂಡ ಅಲ್ಲಿ ರೆಸಾರ್ಟ್ ನಲ್ಲಿ ಕೆಲಸ ಮಾಡಿದ್ದಾರೆ. 100 ಜನರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಅಲ್ಲಿ ವಾಸ್ತವ್ಯವನ್ನ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರೂ ಕೂಡ ಇವರೇ ಸರ್ವ್ ಮಾಡಿದ್ದಾರೆ. ಸೊ ಸರ್ವ್ ಮಾಡಿದ್ದಾರೆ ಅಂತಂದ್ರೆ ಸಹಜವಾಗಿ ಅವರು ಕೂಡ ಕೋವಿಡ್ ಸ್ಪ್ರೆಡ್ ಆಗಿರುವಂತಹ ಎಲ್ಲಾ ಸಾಧ್ಯತೆಗಳಿರ್ತವೆ. ಸೊ ಇವರು ಇಲ್ಲಿ ರೆಸಾರ್ಟ್ ನ ತಂಗಿರುವಂತವ್ರು ಏನಿದ್ರೆ ಅವರೆಲ್ಲರೂ ಕೂಡ ಇಲ್ಲಿಂದ ವಾಪಸ್ ಅವ್ರ ಊರುಗಳಿಗೆ ಹೋಗ್ತಾರೆ ಅಂತಂದ್ರೆ ಸಹಜವಾಗಿ ಅವ್ರ ಊರಿನಲ್ಲೂ ಕೂಡ ಈ ಎಲ್ಲವನ್ನ ಕೇಸನ್ನ ಅಲ್ಲೂ ಕೂಡ ಸ್ಪ್ರೆಡ್ ಮಾಡೋಕ್ಕೆ ಯಾವುದೇ ಅನುಮಾನನೆ ಇಲ್ಲದಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತಗಳು ಯಾಕೆ ಈ ರೀತಿಯ ಒಂದ್ ರೀತಿ ನೆಗ್ಲಿಜೆನ್ಸ್ ಅನ್ನ ಮಾಡ್ತಿವೆ ಅನ್ನೋಂಥದ್ದು ಈಗ ಒಂದು ಸಾಕಷ್ಟು ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲ, ಅದು ಜಿಲ್ಲಾ ಆಡಳಿತ ನಮ್ಮ ಇವರಿಗೆ ತಹಸೀಲ್ದಾರ್ಗೆ ಬರುತ್ತೆ, ಇಒಗೆ ಬರುತ್ತೆ. ಸೊ ಅಂಥವ್ರಿಗೆ ಪೌಲ್ ರೆಸಾರ್ಟ್ ಬಂದಿದೆ. ಟೋಟಲಾಗಿ ಈಗ 38 ಆಗುತ್ತೆ. ಸೀಲ್ ಡೌನ್ ಮಾಡಿದಾರಂತೆ. ಅವ್ರ ಗೆಸ್ಟ್ಗಳೇನೋ ಇವತ್ತೆಲ್ಲನೂ ವೆಕೇಟ್ ಆಗ್ತಾ ಇದ್ದಾರಂತೆ. ಅವರಿಗೆ ಗೆಸ್ಟ್ಗಳು ಒಂದು 20 ಗೆಸ್ಟ್ಗಳು ಇದ್ದಾರೆ ಅಂತ ಹೇಳಿದರು ನೆನ್ನೆ. ಸೊ ಅಷ್ಟು ಜನಕ್ಕೆ, ಯಾಕಂದರೆ ವಿ ಕೆನಾಟ್ ಫೋರ್ಸ್ ದೆಮ್, ಬಟ್ ಹಂಗೂ ಹೇಳಿದ್ವಿ ನಾವು ಕಂಪಲ್ಸರಿಲಿ. ಯಾಕಂದರೆ ನೀವು ಟೆಸ್ಟ್ ಮಾಡಿಸ್ಕೊಂಡ್ರೆ ಸಪೋಸ್ ಇಫ್ ಯು ಆರ್ ಪಾಸಿಟಿವ್ ತಿರ್ಗಾ ಬೇರೆ ಊರಿಗೆ ಹೋಗಿ ತಿರ್ಗಾ ಅಂಟಿಸ್ತೀರ ಇನ್ನೊಂದಷ್ಟು ಜನಕ್ಕೆ ಅಂತ ಐ ಹ್ಯಾವ್ ರಿಕ್ವೆಸ್ಟೆಡ್ ಆ್ಯಂಡ್ ಐ ಹ್ಯಾವ್ ಟೋಲ್ಡ್, ಆರ್ಡರ್ಡ್. ನೆನ್ನೆ ಆರ್ಡ್ರೇ ಮಾಡಿದ್ದೀನಿ ನಾನು. ಬಟ್ ಮೋರ್ ಓವರ್ ಎಲ್ಲ ಪೊಲೀಸವರು ಬಂದಿದ್ದರು ಅಲ್ಲಿ. ನೆನ್ನೆ ಎಲ್ಲರ ಮುಂದೆನೂ ಹೇಳಿದ್ದೀವಿ ನಾವು. ಅವ್ರಿಗೂ ಆ ಮ್ಯಾನೇಜರ್ ಅವ್ರಿಗೂ ಹೇಳಿದ್ದೀನಿ, ಸಿ ಆಲ್ ಗೆಸ್ಟ್ ಶುಡ್ ಬಿ, ಮತ್ತು ಸ್ವಿಮ್ಮಿಂಗ್ ಪೂಲ್ಸ್ ಅವು ಇವೆಲ್ಲ ಕ್ಲೋಸ್ ಮಾಡಿ ಅಂತಲೂ ನಾನು ಹೇಳಿದ್ದೀನಿ ನಾನು. ಸೊ ಅದರಂತೆ ಇವತ್ತು ಸೀಲ್ ಡೌನ್ ಆಗಿದೆ ಅಂತ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸ್ ಹೇಳಿದ್ದಾರೆ. ಸೊ ವಿ ವಿಲ್ ಸಿ. ಅಲ್ಲ, ಹೊರಗಡೆಗೆ ಹೋದ್ರೂ ಈಗ ಪಾಸಿಟಿವ್ ಬಂದು ನಮ್ಮ ಲಿಸ್ಟಲ್ಲಿದ್ದರೆ ಯಾವ ಊರು ಅಂತ ನಾವು ವಿತೌಟ್ ಆ ಊರು ನಾವೇನು ರಿಜಿಸ್ಟರ್ ಮಾಡಲ್ಲ. ಸೊ ಯಾವ ಊರು ಅಂತ ತಿಳ್ಕೊತೀವಿ. ಸಂಬಂಧಪಟ್ಟ DHO ಮತ್ತು ತಾಲೂಕು ಹೆಲ್ತ್ ಆಫೀಸರ್ ಮತ್ತು ಮೆಡಿಕಲ್ ಆಫೀಸರ್ಸ್ ಇಷ್ಟು ಜನಕ್ಕೆ ತಿಳಿಸ್ತೀವಿ, ಒಬ್ಬರಿಗೆ ನಾವು ತಿಳಿಸಲ್ಲ. ಯಾಕಂದರೆ ಅವರು ಬ್ಯುಸಿ ಇರ್ತಾರೆ DHOಸು. ಹಾಗಾಗಿ ಮೆಡಿಕಲ್ ಆಫೀಸರ್ ಲೆವೆಲ್ವರೆಗೂ ನಾವು ತಿಳಿಸ್ತೀವಿ, ಇಷ್ಟು ಜನ ಈ ರೆಸಾರ್ಟ್ಗೆ ಇಂಥ ದಿನ ಬಂದಿದ್ದರು, ಇವರು ಪಾಸಿಟಿವ್ ಇದ್ದಾರೆ, ಫರ್ದರ್ ಆ್ಯಕ್ಷನ್. ವಿದೇಶದಿಂದ ಬಂದ 3 ಕೊರೋನಾ ಸೋಂಕು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕೊರೋನಾ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. UK ಬಂದಂಥ 2, ಸ್ವೀಡನ್ನಿಂದ ಬಂದಂಥ ಓರ್ವನಿಗೆ ಸೋಂಕು ಕಾಣಿಸಿಕೊಂಡಿದೆ. 3 ಸೋಂಕಿತರಿಗೆ ಬೋರಿಂಗ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಂದರೆ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ವಿದೇಶದಿಂದ ಬಂದಂಥವ್ರಿಗೆ ಯಾರಿಗಾದರೂ ಸೋಂಕು ಪತ್ತೆಯಾದಂಥ ಸಂದರ್ಭದಲ್ಲಿ ಸೀದಾ ಬೋರಿಂಗ್ ಆಸ್ಪತ್ರೆಗೆ ಕಳಿಸಿಕೊಡಲಾಗುತ್ತೆ. ಯಾಕೆಂದರೆ ನೆಕ್ಸ್ಟ್ ಅವ್ರದ್ದು
ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕಾಗತ್ತೆ, ಒಮಿಕ್ರಾನ್ ಇದೆಯೋ ಏನೋ ಎತ್ತ ಅನ್ನೋದ್ರ ಬಗ್ಗೆ. ಸೊ ಹೀಗಾಗಿ ಅವರನ್ನು ಫಸ್ಟು ಬೌರಿಂಗ್ ಆಸ್ಪತ್ರೆಗೆ ಕಳಿಸ್ಬಿಡ್ತಾರೆ. ವಿದೇಶದಿಂದ ಬಂದಂಥ ಎಲ್ರಿಗೂ ಕೂಡ ಹೋಮ್ ಕ್ವಾರಂಟೈನ್ಗೆ ಈಗ ಆಲ್ರೆಡಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. 3 ಸೋಂಕಿತರನ್ನು ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರ ಸ್ವಾಬ್ ಟೆಸ್ಟನ್ನು ಕಲೆಕ್ಟ್ ಮಾಡಲಾಗಿದೆಯಲ್ಲ, ಅದನ್ನು ಜೀನೋಮ್ ಸೀಕ್ವೆನ್ಸಿಂಗಿಗೆ ಕಳಿಸಿ ಅಲ್ಲಿ ಟೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಒಮಿಕ್ರಾನ ಏನು ಅನ್ನೋದ್ರ ಬಗ್ಗೆ. ಕೊರೋನಾ ಕಂಟ್ರೋಲ್ಗೆ ವೀಕೆಂಡ್ ಲಾಕ್, ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ತಪಾಸಣೆಯನ್ನು ಮುಂದುವರಿಸಿದ್ದಾರೆ. ಬೆಂಗಳೂರಿನ ಬಹುತೇಕ ಕಡೆ ಪೊಲೀಸ್ ಚೆಕಿಂಗ್ ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಓಡಾಡುವಂಥವ್ರಿಗೆ ಪೊಲೀಸಿಂದ ಬ್ರೇಕ್ ಹಾಕಲಾಗ್ತಾ ಇದೆ. ಕೆಲಸವಿಲ್ಲದೆ ಓಡಾಡ್ತಾ ಇರುವಂಥವರ ಬೈಕನ್ನು ಸೀಸ್ ಮಾಡ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಕಾರಣಗಳನ್ನು ಹೇಳ್ತಾ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರುವಂಥವ್ರು, ಪೊಲೀಸ್ ನಮ್ಗೇನು ಮಾಡಲ್ಲ ಅಂತ ಬಂಡ್ ಧೈರ್ಯದಲ್ಲಿ ಹೊರಗಡೆ ಬರ್ತಾ ಇರುವಂಥವ್ರು ಕೆಲವರು ಈಸಿಯಾಗಿ ಸಿಕ್ಕಾಕೊಳ್ತಾ ಇದ್ದಾರೆ. ಅವ್ರ ಗಾಡಿಗಳನ್ನು ಸೀಸ್ ಮಾಡಲಾಗ್ತಾ ಇದೆ. KSRTC ಹಾಗೂ BMTC ಬಸ್ ನಿಲ್ದಾಣ ಫುಲ್ ಖಾಲಿ ಹೊಡಿತಾ ಇದೆ. ಬೆಂಗಳೂರಿನಲ್ಲಿ 250ಕ್ಕೂ ಅಧಿಕ ವಾಹನಗಳನ್ನು ಈ ಕ್ಷಣದವರೆಗೂ ಇವತ್ತು ಮಾತ್ರ ಅಷ್ಟೊಂದು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ನಿನ್ನೆ 690ಕ್ಕೂ ಹೆಚ್ಚಿನ ಗಾಡಿಗಳನ್ನು ಜಪ್ತಿ ಮಾಡಲಾಗಿದೆ. ನಿನ್ನೆ ಒಂದೇ ದಿನ ಬೈಕ್ಗಳನ್ನು ಮುಲಾಜಿಲ್ದಲ್ಲೇ ಸೀಸ್ ಮಾಡ್ತಾ ಇದ್ದಾರೆ ಪೊಲೀಸರು. ಸೂಕ್ತ ಕಾರಣ ಇಲ್ಲದೆ ಓಡಾಡುವಂಥ ವಾಹನಗಳು ಸೀಸ್ ಆಗ್ತಾ ಇದ್ದಾವೆ. ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವೀಕೆಂಡ್ ಕರ್ಫ್ಯೂ ಇರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಒಂದು ತಪಾಸಣೆಯನ್ನು ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಇವತ್ತು ಕೂಡ ಅದು ಮುಂದುವರೆದಿತ್ತು. ಇವತ್ತು ಕೂಡ ತುಂಬ ಜನ ಹೊರಗಡೆ ಬಂದಿದ್ರು. ಗಾಡಿಯಲ್ಲಿ ಅಗತ್ಯ ಇರುವಂಥವ್ರು ಓಡಾಡಲಿ, ಬೇಡ ಅಂತ ಹೇಳಲ್ಲ. ಯಾಕೆಂದರೆ ಆಸ್ಪತ್ರೆಗೆ ಹೋಗುವಂಥವ್ರು ಇರ್ತಾರೆ, ಆಸ್ಪತ್ರೆ ಸಿಬ್ಬಂದಿಗಳಿರ್ತಾರೆ, ಮಾಧ್ಯಮದ ಸಿಬ್ಬಂದಿ ಇರ್ತಾರೆ, ಇನ್ನು ಸಾಕಷ್ಟು ಅಗತ್ಯ ಸೇವೆಗಳಿಗೆ ಒಳಪಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವರು ಓಡಾಡ್ತಿದ್ದಾರೆ, ಅವರಿಗೆಲ್ಲ ಪರ್ಮಿಷನ್ ಇದೆ. ಆದರೆ ಸುಮ್ಮನೆ ಬೇಕಾಬಿಟ್ಟು ಸಿಲ್ಲಿ ರೀಸನನ್ನು ಹೇಳ್ಕೊಂಡು ಹೊರ ಬರ್ತಾ ಇರುವಂಥವರ ಗಾಡಿ ಸೀಸ್ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಆನಂದರಾವ್ ಸರ್ಕಲ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಈಗ ಆನಂದರಾವ್ ಸರ್ಕಲ್ ನಲ್ಲಿದ್ದೀರಾ, ಅಲ್ಲಿ ಯಾವ ರೀತಿಯಾಗಿ ಪೊಲೀಸರು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು, ಜನರ ಓಡಾಟ ಇನ್ನೂ ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ? ಬೆಳಗ್ಗೆಯಿಂದಲೂ ಕೂಡ ನೀವು ಫೀಲ್ಡ್ ಅಲ್ಲಿ ಇದ್ದೀರಾ? ಪೃಥ್ವಿ, ಏನು ಸಮಯ ಕಳೆದಂತೆ ಜನರ ಓಡಾಟ ಸ್ವಲ್ಪ ಕಡಿಮೆ ಆಗಿರುವಂಥದ್ದು. ನಗರದ ರಸ್ತೆಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ತುಂಬ ಖಾಲಿಯಾಗಿ ಕಾಣ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಏನು ಮೆಜೆಸ್ಟಿಕ್ ಬಳಿರುವಂಥ ಒಂದು ಆನಂದರಾವ್ ಸರ್ಕಲ್ ಏನಿದೆ, ಇಲ್ಲಿ ಅತಿ ಹೆಚ್ಚು ವೆಹಿಕಲ್ ಮೂವ್ಮೆಂಟ್ ಇರುವಂಥ ಏರಿಯಾ ಇದು. ಪ್ರತಿನಿತ್ಯ ಇಲ್ಲಿ ಸಾವಿರಾರು ವೆಹಿಕಲ್ಸ್ ಮೊದಲು ಓಡಾಡ್ತಾ ಇದ್ವು. ಆದರೆ ವೀಕೆಂಡ್ ಕರ್ಫ್ಯೂ ಜಾರಿ ಬಳಿಕ ಈ ಒಂದು ಭಾಗದಲ್ಲಿ ಒಂದು ತುಂಬ ಕಡಿಮೆ ಸಂಖ್ಯೆಯಲ್ಲಿ ವಾಹನಗಳ ಮೂವ್ಮೆಂಟ್ ಇದೆ. ಕೇವಲ BMTC ಬಸ್ ಮತ್ತು KSRTC ಬಸ್ಗಳನ್ನು ಹೊರತುಪಡಿಸಿದರೆ ಇಲ್ಲೊಂದು ಒಂದು ಆಟೋ ಮತ್ತು ಬೈಕ್ಗಳು ಓಡಾಡ್ತಿರೋದನ್ನ ನಾವು ಕಾಣ್ಬೋದು. ಮತ್ತೆ ಅದೇ ರೀತಿಯಾಗಿ ಪ್ರತಿ ರಸ್ತೆಯಲ್ಲೂ ಸಹ ಬ್ಯಾರಿಕೇಡ್ಗಳನ್ನ ಪೊಲೀಸರು ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಸುಮ್ಮನೆ ಓಡಾಡುವಂಥವ್ರು ಇದ್ದೇ ಇರ್ತಾರೆ ಅಂತೇಳಿ ಅವರು ಸಹ ಒಂದು ಪ್ರತಿ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಒಂದು ತಪಾಸಣೆ ಮಾಡುವಂಥ ಕೆಲಸವನ್ನು ಸಹ ಈಗ ನಿರಂತರವಾಗಿ ಮಾಡ್ತಾ ಇರೋದು. ಈಗ ನಾವು ಆನಂದರಾವ್ ಸರ್ಕಲ್ ಬಳಿಯ ಒಂದು ಇಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನ ಪೊಲೀಸರು ತೆರೆದಿದ್ದಾರೆ. ಇಲ್ಲಿ ಈ ಒಂದು ರಸ್ತೆಯಲ್ಲಿ ಬರುವಂತಹ ಪ್ರತಿಯೊಂದು ಆಟೋ, ವೆಹಿಕಲ್, ಕಾರು, ಬೈಕ್ಗಳನ್ನ ತಪಾಸಣೆ ಮಾಡಿ ಅವರನ್ನ ID ಕಾರ್ಡ್ಗಳನ್ನ ಚೆಕ್ ಮಾಡ್ತಾರೆ, ಮತ್ತೆ ಅವರ ದಾಖಲೆಗಳನ್ನ ಚೆಕ್ ಮಾಡ್ತಾರೆ. ಎಲ್ಲಿಗೆ ಹೋಗ್ತಿದ್ದಾರೆ, ಏನ್ ಕೆಲಸ ಇದೆ ಅಂತೇಳಿ ಪ್ರತಿಯೊಂದನ್ನು ಸಹ ತಪಾಸಣೆ ಮಾಡಿ ಆನಂತರ ಅವರನ್ನ ಬಿಡುವಂತ ಕೆಲಸವನ್ನ ಮಾಡ್ತಾ ಇರೋದು. ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ವೆಹಿಕಲ್ಗಳನ್ನ ಮತ್ತೆ ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ಯಾಕಂದ್ರೆ ಸುಮ್ಮನೆ ಏನೋ ಒಂದು ರೀಸನ್ ಹೇಳ್ಕೊಂಡು ಸಾಕಷ್ಟು ಜನ ಓಡಾಡ್ತಿರ್ತಾರೆ. ಅಂಥ ವೆಹಿಕಲ್ಸ್ಗಳನ್ನ ಸೀಸ್ ಮಾಡುವಂಥ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಸಮಯ ಕಳೆದಂತೆ ಈ ಒಂದು ರಸ್ತೆಗಳಲ್ಲಿ ಒಂದು ವೆಹಿಕಲ್ ಮೂವ್ಮೆಂಟ್ ತುಂಬಾ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಗರದಲ್ಲಿ ನಿನ್ನೆ ಮತ್ತೆ ಇವತ್ತು ಒಂದು ರೀತಿ ಒಂದು ಟೈಟ್ ಆಗಿ ರೂಲ್ಸ್ ಅನ್ನ ಜಾರಿ ಮಾಡಿರುವಂಥದ್ದು ಪೊಲೀಸರು. ಅದರಿಂದ ಮೊದಲನೇ ಒಂದು ವೀಕೆಂಡ್ ಕರ್ಫ್ಯೂಗೆ ಹೋಲಿಕೆ ಮಾಡಿದ್ರೆ ಈ ಎರಡನೇ ಅವಧಿಯಲ್ಲಿ ಸಾಕಷ್ಟು ಒಂದು ಟೈಟ್ ಆಗಿ ಪೊಲೀಸರು ಜಾರಿ ಮಾಡಿದರೆ ಅದರಿಂದ ಸಾಕಷ್ಟು ವೆಹಿಕಲ್ಗಳ ಸಂಖ್ಯೆ ಸಹ ಒಂದು ರಸ್ತೆಗಳಲ್ಲಿ ಕಡಿಮೆ ಆಗಿದೆ. ನಾವು ನೋಡ್ಬೋದು, ಏನು ಪ್ರತಿ ಬೈಕ್ ಇರ್ಬೋದು ಮತ್ತೆ ಆಟೋ ಚಾಲಕರು ಮತ್ತೆ ಪ್ರತಿಯೊಬ್ಬರನ್ನು ಸಹ ತಪಾಸಣೆ ಮಾಡ್ತಾರೆ. ಯಾರು ಸಹ ಸುಮ್ಮನೆ ಓಡಾಡ್ತಿದ್ದಾರೆ ಅಂತವ್ರನ್ನ ಒಂದು ಕ್ವಶನ್ ಮಾಡುವಂತ ಕೆಲಸವನ್ನ ಪೊಲೀಸರು ಸಹ ಮಾಡ್ತಾ ಇದ್ದಾರೆ. ಕೆಲವರು ಆಟೋಗಳಲ್ಲಿ ಗುಂಪಾಗಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ತಿರುವಂತರು ಸಹ ದೃಶ್ಯಗಳಲ್ಲಿ ಕಂಡು ಬರ್ತಾ ಇರುವಂತದ್ದು. ಅವ್ರಿಗೆ ಏನ್ ಕಾರಣ ಇದೆ ಮತ್ತೆ ಎಲ್ಲಿಗೆ ಆಸ್ಪತ್ರೆ ಅಥವಾ ಬೇರೆ ಏನಾದ್ರು ಸೂಕ್ತ ಕಾರಣ ಕೊಟ್ರೆ ಮಾತ್ರ ಅವ್ರನ್ನ ಹೊರಗಡೆ ಬಿಡುವಂತದ್ದು. ಉಳಿದಂತೆ ಅವರನ್ನ ಮತ್ತೆ ಅವ್ರಿಗೆ ಒಂದು ದಂಡವನ್ನು ಹಾಕುವಂತ ಕೆಲಸ ಮತ್ತೆ ಅಥವಾ ಅವರ ವೆಹಿಕಲ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನು ಸಹ ಈಗ ಸಂಚಾರಿ ಪೊಲೀಸರು ಮತ್ತೆ ಲಾಂಡ್ ಆರ್ಡರ್ ಪೊಲೀಸರು ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಮಾಡಲಾಗ್ತಾ ಇದೆ.
ಮಲ್ಲೇಶ್ವರಂ ಸರ್ಕಲ್ನಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕಿ ತಪಾಸಣೆ ಮಾಡ್ತಾ ಇದ್ದಾರೆ. ಈ ವೇಳೆ ಬೈಕ್ನಲ್ಲಿ ಬಂದಂಥ ದಂಪತಿಯನ್ನು ತಡೆದಂಥ ಪೊಲೀಸರು ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅಜ್ಜಿಯನ್ನು ನೋಡ್ಲಿಕ್ಕೆ ಹೋಗಬೇಕು, ಎಮರ್ಜೆನ್ಸಿ ಇದೆ ಅಂತ ಅವ್ರ ಕಾರಣವನ್ನು ಕೊಟ್ಟಿರುವಂಥದ್ದು. ಇನ್ನು ಆಟೋದಲ್ಲಿ 7 ಜನರನ್ನು ಕರೆದುಕೊಂಡು ಬಂದಂಥ ಚಾಲಕನನ್ನು ಪೊಲೀಸರು ಪ್ರಶ್ನೆ ಮಾಡಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕಾರಣ ಕೊಟ್ಟಿದ್ದಾನೆ ಆಟೋ ಚಾಲಕ. ಬೆಂಗಳೂರಲ್ಲಿ ವೀಕೆಂಡ್ ಕರ್ಫ್ಯೂ ನಡುವೆನೂ ಕೂಡ ಮಟನ್ ಖರೀದಿ ಜೋರಾಗಿ ನಡೀತಾ ಇದೆ. ಕರ್ಫ್ಯೂ ನಡುವೆನೂ ಕೂಡ ಮಾಂಸ ಮಾರಾಟಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಹೀಗಾಗಿ ಪಾಪಣ್ಣ ಮಟನ್ ಶಾಪ್ ಮುಂದೆ ಗ್ರಾಹಕರು ಕ್ಯೂ ನಿಂತು ಮಟನ್ ಅನ್ನು ಖರೀದಿ ಮಾಡಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ಹೊಸ ತೊಡಕು ಆಚರಣೆ ಉತ್ಸಾಹ ಸ್ವಲ್ಪ ಮಟ್ಟಿಗೆ ಕುಂದಿತ್ತು. ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಜನರ ಓಡಾಟ ವಿರಳವಾಗಿದೆ. ಪ್ರತಿ ವರ್ಷ ಬಾಡು ಖರೀದಿಗೆ ಬೀಳ್ತಾ ಇದ್ರು ಮಂಡ್ಯದಲ್ಲಂತೂ ಜನರು. ಬಾರಿ ಕೆಲವೇ ಜನರು ಮಾಂಸವನ್ನು ಖರೀದಿ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಶುಕ್ರವಾರ, ಗುರುವಾರ ಈ ಟೈಮ್ನಲ್ಲೇ ಖರೀದಿ ಮಾಡಿಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದರೆ ಅಂಗಡಿಗಳಲ್ಲಿ ಹಾಕಿರ್ತಾವೆ ಅನ್ನುವ ಕಾರಣಕ್ಕೋ ಏನೋ. ಇತ್ತ ಗದಗದಲ್ಲೂ ಕೂಡ ಅಷ್ಟೇ ಮಾಂಸದ ಮಾರುಕಟ್ಟೆ ವ್ಯಾಪಾರ ಡಲ್ ಆಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ನಡುವೆನೂ ಕೂಡ ಮೀನು ಮಾಂಸ ಖರೀದಿಗೆ ಜನ ಮುಗಿಬಿದ್ದಿದ್ರು. ಮಾರುಕಟ್ಟೆಯಲ್ಲಿ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಜಮಾಯಿಸಿದ್ರು ಜನ. ಪೊಲೀಸರು ಬರ್ತಿದ್ದಂತೆ ದಿಕ್ಕಾಪಾಲಾದ್ರು. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಕೂಡ ಇರಲಿಲ್ಲ. ಹಾಗೆಯೇ ಯಾದಗಿರಿಯಲ್ಲೂ ಕೂಡ ಅಷ್ಟೇ ಕೋವಿಡ್ ನಿಯಮ ಉಲ್ಲಂಘಿಸಲಾಗಿದೆ. ವೀಕೆಂಡ್ ಕರ್ಫ್ಯೂ ನಡುವೆನೂ ಕೂಡ ಜನರು ಮಾಸ್ಕನ್ನು ಹಾಕದೆ ಬಿಂದಾಸ್ ಆಗಿ ಓಡಾಡ್ತಿದ್ರು. ಮಾಸ್ಕ್ ಹಾಕದವರಿಗೆ ಪೊಲೀಸರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ದಂಡವನ್ನು ಹಾಕ್ತಿದ್ದಾರೆ. ಮೈಸೂರಲ್ಲೂ ಕೂಡ ಅಷ್ಟೇ ವೀಕೆಂಡ್ ಕರ್ಫ್ಯೂನಲ್ಲಿ ಬಹುತೇಕ ಮಾಂಸದ ಅಂಗಡಿಗಳು ಬಂದ್ ಆಗಿದ್ದಾವೆ. ಮೈಸೂರಿನ ಮಟನ್ನು, ಚಿಕನ್ನು, ಫಿಶ್ ಅಂಗಡಿಗಳಲ್ಲಿ ಮಾರಾಟ ಕೊಂಚ ಹೆಚ್ಚಳವಾಗಿದೆ. ಮೈಸೂರಿನ ದೇವರಾಜ ಮಟನ್ ಮಾರುಕಟ್ಟೆಯಲ್ಲಿ ಮಾಂಸ ಮಾರಾಟ ಜೋರಾಗಿತ್ತು. ಓಪನ್ ಇರುವಂಥ ಸ್ಟಾಲ್ಗಳಿಗೆ ಬೇಡಿಕೆ ಹೆಚ್ಚಾಗಿತ್ತು. ಈ ಕುರಿತು ನಮ್ಮ ಪ್ರತಿನಿಧಿ ದಿವ್ಯೇಶ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಕರೋನಾ 3ನೇ ಅಲೆಯ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿದೆ. ಈಗಾಗಲೇ 2ನೇ ವಾರದ ವೀಕೆಂಡ್ ಕರ್ಫ್ಯೂ ಕೂಡ ಇರುವಂತದ್ದು. ನಾವಿರುವಂತದ್ದು ಮೈಸೂರಿನ ಒಂದು ದೇವರಾಜ ಮಾರುಕಟ್ಟೆಯಲ್ಲಿ ಇದ್ದೀವಿ. ದೇವರಾಜ ಮಾರ್ಕೆಟ್ ಮಟನ್ ಮಾರ್ಕೆಟ್ ಏನಿದೆ, ಇದು ಚಿಕನ್, ಮಟನ್, ಫಿಶ್ ಹಾಗೂ ಬೋಟಿ ಮಾರ್ಕೆಟ್ ಅಂತ, ಬೋಟಿ ಬಜಾರ್ ಅಂತಾನೆ ಹೇಳಿ ಸಾಕಷ್ಟು ಒಂದು ಪ್ರಖ್ಯಾತವನ್ನು ಹೊಂದಿರುವಂತದ್ದು ನೋಡ್ತಾ ಇರ್ಬೋದು. ಈ ಬೋಟಿ ಬಜಾರ್ ನಲ್ಲಿ ಒಂದು ಇವತ್ತಿನ ಒಂದು ಏನು ಒಂದು ಹೊಸದೊಡಕು ಏನಿದೆ, ಹೊಸದೊಡಕಿಗೆ ಸಾಕಷ್ಟು ಸಂಖ್ಯೆಯ ಸಾರ್ವಜನಿಕರು ಆಗಮನವಾಗಿರುವಂತದ್ದು. ಹಿಂದಿನ ದಿನಗಳ ಹಬ್ಬಕ್ಕೆ ಹೋಲಿಸಿದರೆ ಈ ಬಾರಿಯ ಒಂದು ಹಬ್ಬದಲ್ಲಿ ಸಾರ್ವಜನಿಕರ ಕೊರತೆ ಎದ್ದು ಕಾಣ್ತಾ ಇದೀವಿ. ಜೊತೆಗೆ ಇರುವಂತಹ ಸಾರ್ವಜನಿಕರು ಕೂಡ ಇಲ್ಲಿ ನೋಡ್ತಾ ಇರಬಹುದು, ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಇಡೀ ಒಂದು ಬೋಟಿ ಬಜಾರ್ ನಲ್ಲಿ ಒಂದು ತಮಗೆ ಹಬ್ಬಕ್ಕೆ ಬೇಕಾದಂತಹ ಒಂದು ಮಟನ್ ಅನ್ನ ಒಂದು ಖರೀದಿ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿರುವಂತದ್ದು ನೋಡ್ತಾ ಇರಬಹುದು. ಇಡೀ ಒಂದು ಬೋಟಿ ಬಜಾರ್ ನಲ್ಲಿ ಬಹುತೇಕ ಸ್ಟಾಲ್ಗಳಿದೆ. ಬಹುತೇಕ ಸ್ಟಾಲ್ಗಳು ಖಾಲಿ ಇರುವಂತದ್ದು ಕೂಡ ನಾವು ಚಿತ್ರಣದಲ್ಲಿ ಗಮನಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಬಹುತೇಕ ಸ್ಟಾಲ್ಗಳು ಅಂದ್ರೆ ಬೋಟಿ ಬಜಾರ್ನ ಬಹುತೇಕ ಸ್ಟಾಲ್ಗಳು ಖಾಲಿ ಇದ್ದಾವೆ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇಡೀ ಬೋಟಿ ಬಜಾರ್ ನಲ್ಲಿ ಒಂದು ಏನು ಸ್ಟಾಲ್ಗಳು ಓಪನ್ ಆಗಿದೆ. ಕೇವಲ ಮಟನ್ ಮತ್ತು ಚಿಕನ್ ಸ್ಟಾಲ್ಗಳು ಇರುವಂತದ್ದು. ಮತ್ತೊಂದ್ ಕಡೆ ಫಿಶ್ ನ ಸ್ಟಾಲ್ಗಳು ಕೂಡ ಸಾಕಷ್ಟು ಇದ್ವು, ಅವುಗಳು ಕೂಡ ಬಂದಾಗಿದೆ. ಚಿಕನ್ ಸ್ಟಾಲ್ಗಳು ಸಹ ಸಾಕಷ್ಟು ಇದ್ವು, ಅವುಗಳು ಬಂದಾಗಿರುವಂತದ್ದು ನೋಡ್ತಾ ಇರಬಹುದು ಚಿತ್ರಣಗಳಲ್ಲಿ. ಇಲ್ಲಿ ಮಟನ್ ಒಂದು ಕಡೆ ಇದುವರೆಗೂ ನಾವು ಮಟನ್ ಸ್ಟಾಲ್ಗಳನ್ನು ನೋಡಿದ್ರೆ, ಈಗ ಚಿಕನ್ ಸ್ಟಾಲ್ಗಳು ಒಂದ್ ಕಡೆ ಇರುವಂತದ್ದು, ಮತ್ತೊಂದು ಕಡೆ ಫಿಶ್ ಸ್ಟಾಲ್ಗಳು ಕೂಡ ಇದೆ. ಈ ರೀತಿಯಾಗಿ ಇವತ್ತು ಸಾಕಷ್ಟು ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಂತ ವ್ಯಾಪಾರಸ್ಥರು ಕೂಡ ಒಂದ್ ಕಡೆ ನಿರೀಕ್ಷೆ ಏನು ಅವರ ನಿರೀಕ್ಷೆ ಇತ್ತು, ಹುಸಿಯಾಗಿರುವಂತದ್ದು ನೋಡ್ತಾ ಇರ್ಬೋದು. ವ್ಯಾಪಾರಸ್ಥರಿಗೆ ಒಂದ್ ಕಡೆ ಗ್ರಾಹಕರ ಕೊರತೆ ಒಂದು ಕಡೆ ಇದ್ರೆ, ಮತ್ತೊಂದ್ ಕಡೆ ಕೋವಿಡ್ ನ ಭಯದಿಂದಾಗಿ, ಕೋವಿಡ್ ನ 3ನೇ ಅಲೆಯ ಭಯದಿಂದಾಗಿ ಒಂದು ಏನು ವ್ಯಾಪಾರಸ್ಥರೇ ಒಂದು ಅಂಗಡಿಗಳನ್ನ ತೆರೆದಿರುವಂತದ್ದು, ಸ್ಟಾಲ್ಗಳನ್ನ ಓಪನ್ ಮಾಡದಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಈ ಮೂಲಕ ಇಡೀ ಒಂದು ಸಂಕ್ರಾಂತಿ ಹಬ್ಬದ ಮಾರನೇ ದಿನ ಏನು ಹೊಸದೊಡಕು ಆಚರಣೆಯನ್ನ ಮೈಸೂರಲ್ಲಿ ಮಾಡಲಾಗ್ತದೆ. ಈ ಸಂಪೂರ್ಣವಾಗಿ ಹೊಸದೊಡಕು ಆಚರಣೆ ಮೈಸೂರಿನಲ್ಲಿ ಒಂದ್ ಕಡೆ ಕುಂಠಿತಗೊಂಡಿದೆ ಅಂತ ಹೇಳ್ಬೋದು. ಆದ್ರೂ ಸಹ ಸಾರ್ವಜನಿಕರು ಏನು ಕೋವಿಡ್ ನ ಭಯದ ನಡುವೆ ಹಬ್ಬವನ್ನ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ವಿಧಿಸಿರುವಂತಹ ಒಂದು ಕೋವಿಡ್ ಗೈಡ್ಲೈನ್ಸ್ ಗಳೇನಿದೆ ಅದನ್ನ ಕಟ್ಟುನಿಟ್ಟಾಗಿ ಇಲ್ಲಿ ಪಾಲನೆ ಮಾಡ್ತಾ ಇರುವಂತದ್ದು, ಜೊತೆಗೆ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ವರದಿಯೊಂದಿಗೆ ದಿವ್ಯ ನ್ಯೂಸ್ 18 ಕನ್ನಡ, ಮೈಸೂರು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬಳ್ಳಾರಿಯಲ್ಲಿ ಕೊರೋನಾ ಉಲ್ಬಣದ ಭೀತಿ, ಹೊರ ರಾಜ್ಯದಿಂದ ಬಂದಂತ ವಿದ್ಯಾರ್ಥಿಗಳಿಂದ ಆತಂಕ ಎದುರಾಗಿದೆ. RT-PCR ರಿಪೋರ್ಟ್ ಇಲ್ಲದೆ ಬಂದಿರುವಂತ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ RT-PCR ರಿಪೋರ್ಟ್ ಅನ್ನ ಕಡ್ಡಾಯ ಮಾಡಲಾಗಿದೆ. ಹೊರ ರಾಜ್ಯದಿಂದ ಬರ್ತಾ ಇರುವಂಥವ್ರು, ಹಾಗೆ ಅವರಿನ್ನ ಹಾಸ್ಟೆಲ್ಗಳಲ್ಲಿ ಉಳ್ಕೊಬೇಕು ಅಂದ್ರೆ RT-PCR ರಿಪೋರ್ಟ್ ಅಂತೂ
ಕಡ್ಡಾಯವಾಗಿರುವಂಥದ್ದು 72 ಅವರ್ಸ್ ಒಳಗಡೆ RT-PCR ಟೆಸ್ಟ್ ಅನ್ನ ಮಾಡಿಸಿರ್ಬೇಕು. ಹರಿಯಾಣದಿಂದ ಬಂದಿದ್ದಾರೆ 100 ನರ್ಸಿಂಗ್ ಸ್ಟೂಡೆಂಟ್ಸ್, ಹರಿಯಾಣದಿಂದ ಬಂದಿರೋದು. ನರ್ಸಿಂಗ್ ಎಕ್ಸಾಮ್ ಇದೆ ಅಂತ ಬಂದಿದ್ದಾರೆ ವಿದ್ಯಾರ್ಥಿಗಳು. ಬಳ್ಳಾರಿ ನಗರ ಪ್ರಮುಖ ಹೋಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ವಾಸ್ತವ್ಯವನ್ನು ಹೂಡಿದ್ದಾರೆ. RT-PCR ವರದಿ ಇಲ್ಲದೆ ಬಂದಿರುವಂಥ ವಿದ್ಯಾರ್ಥಿಗಳು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದರೂ ಕೂಡ ಜಿಲ್ಲಾಡಳಿತ ಸೈಲೆಂಟ್ ಆಗಿದೆ. ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನ ನೀಡದೆ ಬಂದಿದ್ದಾರೆ ವಿದ್ಯಾರ್ಥಿಗಳು. ಜಿಲ್ಲಾಡಳಿತಕ್ಕೆ ಹೋಗ್ಬಿಟ್ಟು ಹೆಂಗ್ ಮಾಹಿತಿ ಕೊಡ್ತಾರೆ ಪಾಪ, ಅವ್ರ ಕೆಲಸ ಏನು, ಎಕ್ಸಾಮ್ ಬರೀಬೇಕು, ಬಂದಿದ್ದಾರೆ. ಬಟ್ ಜಿಲ್ಲಾಡಳಿತಕ್ಕೆ ಅದ್ರ ಬಗ್ಗೆ ಗಮನ ಇರಬೇಕಾಗಿತ್ತು. ಜಿಲ್ಲಾಡಳಿತದವರ ನಿರ್ಲಕ್ಷ್ಯ ಅಷ್ಟೇ ಇದನ್ನು ಹೇಳೋಕ್ಕಾಗೋದು. ಯಾಕಂದರೆ ಎಲ್ಲರಿಗೂ ಈಗ ನಾವು ಇನ್ನೊಂದು ರಾಜ್ಯಕ್ಕೆ ಹೋಗ್ತೀವಿ ಅನ್ನೋದಾದರೆ ಅಲ್ಲಿನ ಜಿಲ್ಲಾಡಳಿತಕ್ಕೆ ಹೋಗ್ಬಿಟ್ಟು ಮಾಹಿತಿ ಕೊಡೋಕ್ಕಾಗತ್ತಾ, ನಾನು ಬರ್ತಾ ಇದ್ದೀನಿ ಸರ್ ಅಂತೆಲ್ಲ, ಅದು ಮಾಡೋಕ್ಕಾಗಲ್ಲ. ಬಟ್ ಜಿಲ್ಲಾಡಳಿತದ ಗಮನದಲ್ಲಿರಬೇಕಾಗಿತ್ತು. ಜಿಲ್ಲಾಡಳಿತದವರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಈ ವಿಚಾರದಲ್ಲಿ. ಬೆಳಗಾವಿಯಲ್ಲಿ ವೀಕೆಂಡ್ ಕರ್ಫ್ಯೂ ಟೈಟ್ ಮಾಡಲಾಗಿದೆ. ಚೆನ್ನಮ್ಮ ವೃತ್ತದಲ್ಲಿ DCC ರವೀಂದ್ರ ಗಡಾದಿ ತಪಾಸಣೆಯನ್ನ ನಡೆಸ್ತಾ ಇದ್ದು ಅನಗತ್ಯವಾಗಿ ಓಡಾಡುವಂತಹ ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ. ವಾಹನ ತಪಾಸಣೆ ವೇಳೆ ವೈದ್ಯರ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಕಾರಿನಲ್ಲಿ ಪ್ರಯಾಣಿಸುವಂಥ ವೇಳೆ ಯಾಕೆ ಮಾಸ್ಕ್ ಹಾಕಬೇಕು ಅಂತ ಪೊಲೀಸರ ಜೊತೆ ವೈದ್ಯರೊಬ್ಬರು ವಾಗ್ವಾದವನ್ನು ಮಾಡಿದ್ದಾರೆ. ಸೊ ಈ ಎಜುಕೇಟೆಡ್ ಅಂತ ಏನು ಹೇಳ್ತೀವಲ್ಲ, ಅವರಿಂದ ಸಹಕಾರ ಸರಿ ಇಲ್ಲ. ಆರ್ಗ್ಯುಮೆಂಟ್ ಮಾಡ್ತಾರೆ. ನಾವು ಕರೆಕ್ಟಾಗಿ ಹೇಳಕ್ಕೆ ಹೋದರೆ ಸೊ ಬೇರೆಯವ್ರು ಮಾಡಿಲ್ಲ ನಾವ್ಯಾಕೆ ಮಾಡಬೇಕಂತ ಆ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಅಂಥವ್ರು ನಾವು ಫೈನ್ ಹಾಕ್ತಾ ಇದ್ದೀವಿ. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅವೇರ್ನೆಸ್ ಸರಿ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟು ಫೈನು ದಂಡ ಹಾಕ್ತಾ ಇದ್ದೀವಿ. ವೈದ್ಯ ದಂಪತಿ ನಿಮ್ಮ ಜೊತೆ ವಾಗ್ವಾದ ಮಾಡ್ತಾ ಇದ್ರು, ಅದೊಂದು ವಿಪರ್ಯಾಸ ಅನ್ಬೋದು. ಸೀಸ್ ಡಾಕ್ಟರ್ ಇದ್ದು ಆ ರೀತಿ ಮಾತಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಕೆಲವೊಬ್ರು ಏನಾಗ್ತಾ ಇದೆ, ಪೊಲೀಸರು ನೋಡಿ ಮಾತ್ರ ಫೈನ್ ತಪ್ಪಿಸೋ ಸಮಯ ಈ ಮಾಸ್ಕ್ ಅದು ಹಾಕೊಳ್ಳೋದು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಹೇಳ್ತಾ ಅವ್ರಿಗೆ ತಿಳಿತಾ ಇಲ್ಲ. ಪೊಲೀಸ್ ನೋಡಿ ನೀವು ಮಾಸ್ಕ್ ಹಾಕೋಬೇಡಿ, ನಿಮ್ಗಾಗಿ ನೀವು ಮಾಸ್ಕ್ ಹಾಕೋ ಅಂತ ಹೇಳ್ತಾ ಇದೀವಿ. ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಕೊರೋನಾ ವಿಚಾರದಲ್ಲಿ ಸೇಫ್ ಝೋನ್ ನಲ್ಲಿ ಇದೆಯಾ ಕರ್ನಾಟಕ? ಟಫ್ ರೂಲ್ಸ್ ನಿಂದ ಕರ್ನಾಟಕಕ್ಕೆ ಮುಕ್ತಿ ಸಿಗುತ್ತಾ? ಟಫ್ ರೂಲ್ಸ್ ಮೋಸ್ಟ್ ಪ್ರಾಬಬ್ಲಿ ಮುಕ್ತಿ ಸಿಗುತ್ತೋ ಬಿಡುತ್ತೋ. ಬಟ್ ಈಗ ಬರ್ತಾ ಇರುವಂತ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಸದ್ಯದ ಮಟ್ಟಿಗೆ ಸ್ವಲ್ಪ ಆತಂಕದಿಂದ ದೂರ. ಹಂಗನ್ಬಿಟ್ಟು ಬೇಜವಾಬ್ದಾರಿ ಮಾಡುವಂಥದ್ದಲ್ಲ. ದಿನಕ್ಕೆ ಸಾವಿರಾರು ಕೇಸ್ಗಳು ಪತ್ತೆ ಆಗ್ತಾ ಇದೆ. 30,000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇದೆ. ಇವತ್ತು ಅಂದರೆ ನಿನ್ನೆ 32, ಅದಕ್ಕೂ ಹಿಂದಿನ ದಿನ 28, ಅದಕ್ಕೂ ಹಿಂದಿನ ದಿನ 25, 22 ಈ ರೀತಿಯಾಗಿ 1000 ಕೇಸ್ಗಳು ವರದಿ ಆಗ್ತಾ ಇದೆ. ಆದರೆ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂಥವರ ಸಂಖ್ಯೆ ವೆರಿ ಲೆಸ್. ಹತ್ತತ್ರ 95% ಅಷ್ಟು ಪ್ರತಿದಿನ ವರದಿ ಆಗ್ತಾ ಇರುವಂತಹ ಒಂದು ಪ್ರಕರಣಗಳಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇಲ್ಲ. ಯಾಕೆಂದರೆ ಎಸಿಂಪ್ಟಮ್ಯಾಟಿಕ್ ಇರುವಂಥ ಹಿನ್ನೆಲೆಯಲ್ಲಿ ಕೊರೋನಾ ಹೆಚ್ಚಾದರೂ ಕೂಡ ಆಸ್ಪತ್ರೆ ದಾಖಲಾತಿ ಸಂಖ್ಯೆ ತುಂಬ ಕಡಿಮೆ ಇದೆ. 2 ವಾರದ ಆಸ್ಪತ್ರೆ ದಾಖಲಾತಿಯನ್ನು ನೋಡಿದ್ರೆ ಆತಂಕ ಸ್ವಲ್ಪ ಮಟ್ಟಿಗೆ ದೂರ ಆಗುತ್ತೆ. ಯಾಕೆಂದರೆ ಈ ಹಿಂದೆ ಎಲ್ಲ ನಾವು ನೋಡಿದಂಥ ಸಂದರ್ಭದಲ್ಲಿ, ಮೊದಲ ಅಲೆ, ಎರಡನೇ ಅಲೆಯ ಸಂದರ್ಭದಲ್ಲಿ ICU ಬೆಡ್ ಸಮಸ್ಯೆ, ಆಕ್ಸಿಜನ್ ಬೆಡ್ ಸಮಸ್ಯೆ, ಆಸ್ಪತ್ರೆಗಳಲ್ಲಿ ಬೆಡ್ ಸಮಸ್ಯೆ ಇದೆಲ್ಲವೂ ಕೂಡ ಕಾಡ್ತಾ ಇತ್ತು. ಆದರೆ ಈ ಬಾರಿ 3ನೇ ಅಲೆಯ ಸಂದರ್ಭದಲ್ಲಿ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತವರ ಸಂಖ್ಯೆ ಮಾತ್ರ ತುಂಬಾ ಕಡಿಮೆ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕೆಲವು ಬಿಜೆಪಿ ಶಾಸಕರು ಸರ್ಕಾರದ ರೂಲ್ಸ್ಗಳ ವಿರುದ್ಧನೇ ಅವರು ಯಾವಾಗಲೂ ಕೂಡ ನೆಡ್ಕೊಂಡು ಬರ್ತಾ ಇದ್ದಾರೆ. ಅದು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಗಮನಿಸಿದ್ದೀವಿ, ಸರ್ಕಾರ ಕಠಿಣವಾದಂಥ ರೂಲ್ಸ್ಗಳನ್ನು ಕೈಗೊಂಡಾದ ನಂತರ ಸುಭಾಷ್ ಗುತ್ತೇದಾರ್, ರೇಣುಕಾಚಾರ್ಯ ಅವರು ಯಾವ ರೀತಿಯಾಗಿ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರು ಅನ್ನೋದನ್ನು ನೋಡಿದ್ವಿ. ಅವಾಗಲಷ್ಟೇ ಜಸ್ಟ್ 1 ಅವರ್ ಹಿಂದಷ್ಟೇ NR ರಮೇಶ್, ಬೆಂಗಳೂರಿನ ಬಿಜೆಪಿ ಜಿಲ್ಲಾಧ್ಯಕ್ಷ, ಅವರು ಯಾವ ರೀತಿಯಾಗಿ ರೂಲ್ಸ್ ಬ್ರೇಕ್ ಮಾಡಿರೋದನ್ನ ಗಮನಿಸ್ತಾ ಇದ್ವಿ. ಬಿಜೆಪಿ ಶಾಸಕ ಅನಿಲ್ ಬೆನಕೆಯಿಂದ ಮತ್ತೆ ರೂಲ್ಸ್ ಬ್ರೇಕ್ ಆಗಿದೆ. ಧರ್ಮವೀರ ಸಂಭಾಜಿ ಪಟ್ಟಾಭಿಷೇಕದ ದಿನದ ಹಿನ್ನೆಲೆಯಲ್ಲಿ ಸಂಭಾಜಿ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಜಲಾಭಿಷೇಕವನ್ನು ಮಾಡಿದ್ದಾರೆ. ಅದೇನು ತಪ್ಪು ಅಂತ ನಾವು ಹೇಳ್ತಿರೋದಲ್ಲ. ಆದರೆ ಮಾಸ್ಕ್ ಅನ್ನ ಹಾಕದೆ ಒಂದೇ ಕಡೆ ಸಾಕಷ್ಟು ಜನ ಸೇರಿದ್ರು. ಅಲ್ಲಿ
ನಿನ್ನೆ MA ಸ್ಪರ್ಧೆಗೆ ಚಾಲನೆಯನ್ನ ನೀಡಿದ್ರು. ಇದೇ ಶಾಸಕ ಪದೇ ಪದೇ ರೂಲ್ಸ್ಗಳನ್ನ ಉಲ್ಲಂಘಿಸ್ತಾ ಇದ್ರು ಕೂಡ ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಬಿಕಾಸ್ ಇವರು ಆಡಳಿತ ಪಕ್ಷದ ಶಾಸಕರು, ಇವ್ರ ಕೈನಲ್ಲೇ ಆಡಳಿತ ಇದೆ, ಇವರನ್ನೇನು ಮಾಡೋಕ್ಕಾಗಲ್ಲ ಅನ್ನುವಂಥ ದರ್ಪ ಇದೆ, ದೌಲತ್ತಿದೆ. ಸೊ ಈ ಕಾರಣಕ್ಕೋಸ್ಕರ ನಮ್ಗೇನು ಪೊಲೀಸರು ಏನು ಮಾಡೋಕ್ಕಾಗಲ್ಲ, ಅವೇನು ಬೇಕಾದರೂ ಮಾಡ್ಬೋದು ಅಂತ ಅವ್ರ ಮನಸ್ಥಿತಿ ಬಂದುಬಿಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಇವರ ಅಂದರೆ ಜನಪ್ರತಿನಿಧಿಗಳು ಮತ್ತೊಬ್ಬರಿಗೆ ಮಾದರಿ ಆಗಿರಬೇಕಾಗಿತ್ತು. ಬಟ್ ನಾನು ಅವಾಗ್ಲೂ ಒಂದು ಸ್ಟೋರಿಯನ್ನು ತೋರಿಸ್ತಾ ಇದ್ವಿ NR ರಮೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವ್ರ ರೂಲ್ಸ್ ಬ್ರೇಕ್ ಮಾಡಿರೋದ್ರ ಬಗ್ಗೆ. ಇನ್ನು ಇದೇ ಅನಿಲ್ ಬೆನಕೆ ಅವರು ನಿನ್ನೆನೂ ಕೂಡ ನಾವು ಆಡಿದ್ದೇ ಆಟ ಅನ್ನುವ ರೀತಿಯಲ್ಲಿ ಕೊರೋನಾ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ರು ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲೂ ಕೂಡ. ಇವತ್ತು ಮತ್ತದೇ ಆಟ, ಅಂದರೆ ಪೊಲೀಸರು ಸೈಲೆಂಟ್ ಆಗಿದಾರಲ್ಲ, ನಮ್ಮದೇ ಆಡಳಿತ ಪಕ್ಷ ಅಲ್ಲ, ಏನು ಬೇಕಾದರೂ ಮಾಡ್ಬೋದು ಅನ್ನೋ ದರ್ಪಣ ಇವ್ರದ್ದು. ಪೃಥ್ವಿರಾಜ್, ಇದಕ್ಕೆಲ್ಲ ಏನು ಅಂತಂದ್ರೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಮತ್ತು ಏನು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಿದ್ರೆ ಇವತ್ತು ಈ ಘಟನೆ ಮರುಕಳಿಸ್ತಾ ಇರಲಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಸೋಂಕು ಇವರಿಗೆ ಅಂತ ಹರಡಲ್ಲ, ಎಲ್ಲರೂ ಕೂಡ ಸೋಂಕು ಹರಡುತ್ತೆ. ಮತ್ತು ಏನು ಸರ್ಕಾರ ನಿಯಮ ಮಾಡಿದೆ, ನಿಯಮ ಎಲ್ಲವನ್ನು ಎಲ್ಲರೂ ಕೂಡ ಪಾಲಿಸಬೇಕಾಗಿದೆ. ಆದ್ರೆ ಏನು ಬಿಜೆಪಿ ಶಾಸಕರೇ ಪಾಲಿಸ್ತಾ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಹೇಳುವ ನೈತಿಕತೆ ಏನಿದೆ ಅಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಪೃಥ್ವಿರಾಜ್, ಏನು ಅಂತಂದ್ರೆ ಕಳೆದ 2 ದಿನಗಳ ಹಿಂದೆ ಬೆಳಗಾವಿಯ ಚಾವಟಗಲ್ಲಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಅಲ್ಲಿ 100 ಜನ ಯಾವುದೇ ಮಾಸ್ಕ್, ಸಾಮಾಜಿಕ ಅಂತರವಿಲ್ಲದೆ ಸೇರ್ಪಡೆಗೊಂಡಿದ್ರು. ಅದರಲ್ಲಿ ಸ್ವತಃ ಶಾಸಕರೇ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಪಾಲ್ಗೊಂಡಿದ್ರು. ಇವತ್ತು ಕೂಡ ಅದೇ ಅನಿಲ್ ಬೆನಕೆ ಅವರು ಸ್ವತಃ ಏನು ಧರ್ಮವೀರ್ ಸಂಭಾಜಿ ವೃತ್ತದಲ್ಲಿ ಒಂದು ಸಂಭಾಜಿ ಮಹಾರಾಜರ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದ್ರೆ ಕಾರ್ಯಕ್ರಮವನ್ನ ಯಾವುದೇ ಸಮಾರಂಭ ಮತ್ತು ಸಭೆಗಳನ್ನ ಸರ್ಕಾರ ನಿಷೇಧದ ನಡುವೆಯೂ ಕೂಡ ಅನಿಲ್ ಬೆನಕೆ ಈ ರೀತಿ ಕಾರ್ಯಕ್ರಮದಲ್ಲಿ ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿಯಾದಂತ ಚೆಕ್ಕಿಂಗೇ ಮಾಡ್ತಾ ಇಲ್ವಾ ಪೊಲೀಸರು? ಬಿಟ್ಬಿಟ್ಟಿದಾರ, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ? ಅಷ್ಟೊಂದು ಪೊಲೀಸ್ ಇಲಾಖೆ ವೈಫಲ್ಯತೆ ಇದೆಯಾ ಅಲ್ಲಿ? ಪೃಥ್ವಿರಾಜ್, ಏನಂದ್ರೆ ಜನಸಾಮಾನ್ಯರಿಗೊಂದು ನಿಯಮ, ಏನು ಶಾಸಕರಿಗೊಂದು ನಿಯಮ ಅನ್ನೋ ರೀತಿಯಾಗಿದೆ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಯೊಬ್ಬ ಮಾಸ್ಕ್ ಧರಿಸದೆ ರೋಡ್ಗೆ ಇಳಿದ್ರೆ ಆತನ ವಿರುದ್ಧ ಕೇಸ್ ಹಾಕ್ತಾರೆ. ನಿನ್ನೆ ಸುಮಾರು 500ಕ್ಕೂ ಹೆಚ್ಚು ಜನರ ವಿರುದ್ಧ ಮಾಸ್ಕ್ ನ ಕೇಸ್ ಹಾಕಲಾಗಿದೆ ಮತ್ತು ಅನಗತ್ಯವಾಗಿ ಓಡಾಡುವ 200ಕ್ಕೂ ಹೆಚ್ಚು ವಾಹನಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಆದ್ರೆ ಶಾಸಕರ ವಿರುದ್ಧ ಕೇಸ್ ಹಾಕೋ ವಿಚಾರದಲ್ಲಿ ಚಂದ್ರಕಾಂತ್, ನಾವು ವಿತ್ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ವಿ, ಮಾಸ್ಕ್ ಅನ್ನ ಹಾಕಿಲ್ಲ. ಸಾಕಷ್ಟು ಜನ ಸೇರಿದ್ದಾರೆ. ಕರ್ಫ್ಯೂ ಅಂತ ಬಂದಂತ ಸಂದರ್ಭದಲ್ಲಿ ನಿಷೇಧಾಜ್ಞೆ ಎಲ್ಲ ಇದ್ದಾಗ ಬರೀ 4-5 ಜನ ಇರಬೇಕು, ಇವ್ರು 100 ಜನ ಸೇರಿಸ್ಕೊಂಡಿದ್ದಾರೆ. ಇದೇ ಸಾಕಲ್ಲ, ಈ ವಿಜುವಲ್ಸೇ ಸಾಕು ಇವ್ರ ಮೇಲೆ ಪ್ರಕರಣವನ್ನ ಹಾಕ್ಲಿಕ್ಕೆ. ಬೆಳಗಾವಿ ಪೊಲೀಸರು ಈ ವಿಚಾರದಲ್ಲಿ ಮೌನವಾಗಿದ್ದಾರೆ ಪೃಥ್ವಿರಾಜ್, ಯಾಕೆ ಗೊತ್ತಿಲ್ಲ. ಆದ್ರೆ ಏನು ಶಾಸಕರ ವಿರುದ್ಧ ಈ ಕೇಸ್ ಹಾಕುವ ಒಂದು ಏನು ಧೈರ್ಯವನ್ನ ತೋರಿಸ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಶಾಸಕ ಅನಿಲ್ ಬೆನಕೆ ಈ ಒಂದು ಕೊರೋನಾ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಿದ್ರೆ. ಆದ್ರೂ ಕೂಡ ಬೆಳಗಾವಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ, ಯಾಕಂದ್ರೆ ಮಾಸ್ಕ್ ಅನ್ನ ಜಾಗೃತಿ ಮೂಡಿಸಬೇಕಾದಂತ ಕೆಲಸ ಮಹಾನಗರ ಪಾಲಿಕೆಗೆ ಸೇರಿದ್ದು ಮತ್ತು ಯಾರೆಲ್ಲ ನಿಯಮನ ಉಲ್ಲಂಘನೆ ಮಾಡ್ತಾರೆ ಅವ್ರ ವಿರುದ್ಧ ಕೇಸ್ ಹಾಕೋದು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಇದು ಬೆಳಗಾವಿಯ ಕಡೆ ಬಜಾರ್ ಪೊಲೀಸ್ ಠಾಣೆ ಲಿಮಿಟ್ ಅಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಆಗಿದೆ. ಆದ್ರೆ ಯಾರು ದೂರು ಕೊಡದೇ ಇದ್ರು ಕೂಡ ಸ್ವಯಂ ಪ್ರೇರಿತವಾಗಿ ಪೊಲೀಸರು ದೂರು ದಾಖಲಿಸಿ. ಚಂದ್ರಕಾಂತ್, ಆಕ್ಚುಲಿ ಅವಾಗ್ಲೇ ಒಂದು ಸ್ಟೋರಿಯನ್ನ ಓದಿದ್ವಿ ವೈದ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರ್ ಒಳಗಿದ್ರು ಅನ್ನೋ ಕಾರಣಕ್ಕೆ, ಅಂದ್ರೆ ಮಾಸ್ಕ್ ಹಾಕಿಲ್ಲ ಅಂತ ಏನು ರೋಷಾವೇಶ ಅಲ್ಲಿನ ಪೊಲೀಸರದ್ದು ನೋಡ್ತಾ ಇದ್ದೆ. ಏನಿದು, ನಗು ಬರುತ್ತೆ. ಅಂತವ್ರ ವಿರುದ್ಧ ರೋಷ ತೋರಿಸ್ತಾರಲ್ಲ, ಇವ್ರನ್ನೇನು ಮಾಡ್ಕೊಳಕ್ ಆಗ್ತಿಲ್ವಲ್ಲ ಇವ್ರಿಗೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಅಧಿಕಾರಿಗಳ ಮೌನ ನೋಡಿದ್ರೆ ಅದೇ ಅನಿಸುತ್ತೆ. ಯಾಕಂದ್ರೆ ಶಾಸಕರ ವಿರುದ್ಧ ಕೇಸ್ ಹಾಕುವ ಧೈರ್ಯವನ್ನ ಯಾಕೆ ಪೊಲೀಸರು ತೋರಿಸ್ತಾ ಇಲ್ಲ? ಯಾಕಂದ್ರೆ ಇದು ಇನ್ನು 1 ಗಂಟೆ ಮೊದಲೇ ಒಬ್ರು ವೈದ್ಯರೊಬ್ರು ಕಾರಲ್ಲಿ ಬರ್ತಾ ಇದ್ರು. ಅವರು ಮಾಸ್ಕ್ ಹಾಕದ ಕಾರಣಕ್ಕೆ ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ರು. ಅವರನ್ನ ಪೊಲೀಸರು ಏನು ಅವ್ರ ವಿರುದ್ಧ ವಾಗ್ವಾದ ನಡೆಸಿದ್ದಕ್ಕಾಗಿ ಪೊಲೀಸರು ಏನು ವೈದ್ಯರ ಚಂದ್ರಕಾಂತ್, ಈಗ ಪ್ರಕರಣ ದಾಖಲಿಸ್ತಾರ, ಏನ್ ಮಾಡ್ತಾರೆ ಅಂತ. ಅಕಸ್ಮಾತ್ ಅಲ್ಲೆಲ್ಲಾದ್ರೂ ಕೊರೋನಾ ಬ್ಲಾಸ್ಟ್ ಆದ್ರೆ ಅದಕ್ಕೆ ಇವರೇ ನೇರ ಹೊಣೆಯನ್ನ ಹೊತ್ಕೊಬೇಕಾಗುತ್ತೆ. ಅನಿಲ್ ಬೆನಕೆ ತೆಲಂಗಾಣದ ಸಿಕಂದರಾಬಾದ್ ಕ್ಲಬ್ನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ಕೆನ್ನಾಲಿಗೆಗೆ ಸುಮಾರು 20 ಕೋಟಿ ರೂಪಾಯಿ ಆಸ್ತಿ ಹಾನಿಯಾಗಿದೆ. ಸ್ಥಳಕ್ಕೆ 5 ಅಗ್ನಿಶಾಮಕ ದಳದ ವಾಹನ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ರು. ಬೆಂಕಿ ಅನಾಹುತಕ್ಕೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. 1878ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಿದ್ದಂಥ ಸಿಕಂದರಾಬಾದ್ ಕ್ಲಬ್ ತುಂಬಾ ಹಳೆಯ ಕ್ಲಬ್. ಇದು ಭಾರತದ ಅತ್ಯಂತ ಹಳೆಯ ಕ್ಲಬ್ಗಳಲ್ಲಿ ಇದು ಕೂಡ ಒಂದು. ಇದು ಸಿಕಂದರಾಬಾದ್ನ ಹೃದಯ ಭಾಗದಲ್ಲಿ, ಅದು 22 ಎಕರೆ ಪ್ರದೇಶದಲ್ಲಿದೆ ಈ ಕ್ಲಬ್. ಎಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.